ಇನ್ನು ಇಷ್ಟೆಲ್ಲ ಆದಮೇಲೂ ಕೂಡ ಶಾಸಕರ ಮಾತು ನಿಲ್ಲಿಸಿಲ್ಲ. ಕೆಲವರು ಯಾರ್ಯಾರ ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಅದನ್ನು ಮಾಡ್ತಾನೆ ಇದ್ದಾರೆ. ಏನೇ ವಾರ್ನಿಂಗ್ ಕೊಟ್ಟರು ಕೂಡ ಮಾತಾಡುವಂಥವ್ರು ಮಾತಾಡಿದ್ದಾರೆ. ಮತ್ತಿಬ್ಬರು ನಾಯಕರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ವರ್ಷ ಹಾಗೆ ಆಗ್ತದೆ. ಕ್ಷಣಕ್ಕೆ ಆಗ್ತಾರ ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ಆಶೀರ್ವಾದದಿಂದ ಸದ್ಯದಲ್ಲೇ ಆಗ್ತದೆ. ಹೆಚ್ಚುವರಿ ಪ್ರಶ್ನೆ ಏನಿದೆ ಇದು ಅನಾವಶ್ಯಕ. ಈ ಮುಖ್ಯಮಂತ್ರಿಗಳು ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಒಕ್ಕಲಿಗರ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರಿಯಲ್ಲ. ಸ್ವಾಮಿಗಳಾದಂಥವರು ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ, ಯಾರ್ರೀ ಅವರು? ಏನವರು ಶಾಸಕಾಂಗ ಪಕ್ಷದ ಸದಸ್ಯರ, ಏನು ಪಕ್ಷದ ವರಿಷ್ಠ ಮಂಡಳಿಯ? CM ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ಲಿ ಚೀಫ್ ಮಿನಿಸ್ಟರ್. ಇನ್ನು ಅವ್ರನ್ನ ಇಳಿಸಬಾರ್ದು. ಇನ್ನೂ 4 ವರ್ಷ ಅವರು ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ವಿಚಾರ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಏನಂತಾರೆ ಮತ್ತೆ ಪ್ರಿಯಾಂಕ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಒಂದ್ಸರಿ ಅದಕ್ಕೆ ಚರ್ಚೆ ಆಗಬೇಕು, ಮಾಡೋದಾ ಇಲ್ಲ ಅನ್ನೋದು ಒಂದು ಡಿಸಿಷನ್ ತೊಗೋಬೇಕು. ಸುಮ್ಮನೆ ನಾವು ಡೈಲಿ ಇಡೀ ರಾಜ್ಯ ತುಂಬ ಡಿ ಸಿ ಎಮ್ ಚರ್ಚೆ ಆಗೋ ಬದಲಿ ಒಂದ್ಸಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು. ಮಾಡಿದಾರ ಎಸ್ ಇಲ್ಲ ಮ್ಯಾಟ್ರ್ ಕ್ಲೋಸ್ ಅಂತ ಹೇಳಿದ್ರೆ ಅಲ್ಲಿ ಕ್ಲೋಸ್ ಆಗಬೇಕು. ಅಲ್ಲಿ ಹೈಕಮಾಂಡ್ ಇದೆ, ನಮ್ಮ CLP ನಾಯಕರಿದ್ದಾರೆ, PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಜನರು ನಮಗೆ 136 ಸೀಟ್ ಕೊಟ್ಟಿರೋದು ಕೆಲಸ ಮಾಡೋಕ್ಕೆ, ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ. ಇಷ್ಟೆಲ್ಲ ಆದಮೇಲೆ ರಾತ್ರಿ DCM ಬಂದು CM ಅವ್ರನ್ನ ಭೇಟಿ ಮಾಡಿದ್ರು. ನೋಡಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನೋಟಿಸ್ ಕೊಡಬೇಕು ಅನ್ನುವಂತ ಮಾತನಾಡಿದ್ರು. DK ಯಾಕೋ ಸೀರಿಯಸ್ ಆಗಿರಂಗೆ ಕಾಣ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ DK ಶಿವಕುಮಾರ್ CM ಅವ್ರನ್ನ ಭೇಟಿ ಮಾಡಿದ್ರು. ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಚನ್ನಪಟ್ಟಣದಿಂದ ನೇರವಾಗಿ ಬಂದು ರಾತ್ರಿ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದು. ಪದಾಧಿಕಾರಿಗಳ ಸಭೆಯಲ್ಲಿ ಏನೇನು ವಿಚಾರಗಳು ಹಂಚಿಕೆ ಆಯಿತು ಅದೆಲ್ಲದ್ರ ಬಗ್ಗೆ ಮಾತಾಡಿದ್ರು. ಮಾತಾಡೋರು ಹೇಳಿದ್ದೇನು ಅಂದರೆ, ಕೆಲ ಶಾಸಕರಿಗೆ ನಾವು ನೋಟಿಸ್ ಕೊಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ CM ಜೊತೆಗೆ ಚರ್ಚೆ ಮಾಡಿದ್ದಾರೆ DCM. ಅರ್ಧ ಗಂಟೆ ಚರ್ಚೆ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕೋ ಅಸಮಾಧಾನ ಅನ್ನುವಂಥದ್ದು ಎಷ್ಟೇ ತಣಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೋಡಿ, ಇಷ್ಟೊಂದೆಲ್ಲ ಹೇಳಿದ ಮೇಲೂ ಕೂಡ ಇಬ್ಬರು ನಾಯಕರು ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ. ಸೊ ಇದೆಲ್ಲದನ್ನೂ ಗಮನಿಸಿ DK ಶಿವಕುಮಾರ್ ಯಾಕೋ ತುಂಬ ಆ್ಯಕ್ಟಿವ್ ಆಗಿರಂಗೆ ಕಾಣ್ತಾರೆ, ತುಂಬ ಗರಂ ಆಗಿರಂಗೆ ಕಾಣ್ತಾರೆ. ನೇರವಾಗಿ ನಿನ್ನೆ ಚನ್ನಪಟ್ಟಣದಿಂದ ಬಂದಂಥವರು ರಾತ್ರಿ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಕೆಲವರು ವಿರುದ್ಧ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಏನೇನು ನಡೀತಾ ಇದೆ ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಒಂದು KPCC ಅಧ್ಯಕ್ಷರ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ, CM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ? ರಂಗನಾಥ್, ಇದೀಗ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತಿಳಿಯಾಗಿದ್ದಂತಹ ನೀರಿಗೆ ಕಲ್ಲನ್ನು ಹಾಕಿದಂತಹ ರೀತಿಯಲ್ಲಿ ಆಗಿದೆ. ಹೆಚ್ಚುವರಿ DCM ವಿಚಾರ ಮತ್ತು KPCC ಅಧ್ಯಕ್ಷರ ಬದಲಾವಣೆಯ ವಿಚಾರ ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಧ್ವನಿ ಎತ್ತುತ್ತಾ ಇರುವಂಥದ್ದು, ಅನಗತ್ಯವಾಗಿ ಬೇರೆ ಬೇರೆ ಸಮುದಾಯದವರು ಮಾತುಗಳನ್ನ ಹೇಳ್ತಾ ಇರುವಂಥದ್ದು, ಇದು ಎಲ್ಲವೂ ಕೂಡ ಕಾಂಗ್ರೆಸ್ನ ಮನೆಯನ್ನ ಶಾಂತವಾಗಿ ಇರೋದಕ್ಕೆ ಬಿಡ್ತಾನೆ ಇಲ್ಲ. ಈ ಕಾರಣಕ್ಕೋಸ್ಕರ ಕೇವಲ ಕಾಂಗ್ರೆಸ್ ಮಾತ್ರ ಶಾಂತವಾಗಿಲ್ಲ, KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ಒಂದಷ್ಟು ಅಶಾಂತಿಯನ್ನು ಮೂಡಿಸ್ತಾ ಇದ್ದಾವೆ. ಇಂತಹ ಮಧ್ಯೆಯೂ ಕೂಡ ನಿನ್ನೆ ಪದಾಧಿಕಾರಿಗಳ ಸಭೆಯನ್ನ ಮಾಡಿದ್ರು. ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದವರು, ನಾನು ಅಬಾಧಿತವಾಗಿ ಮುಂದುವರಿಯುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತೀನಿ ಮತ್ತು ನನಗೆ ಹೈಕಮಾಂಡ್ ಕೊಟ್ಟಿರುವಂತಹ ಕೆಲಸವನ್ನ ಪೂರೈಸುವ ತನಕವೂ ಕೂಡ ನಾನು ವಿಶ್ರಮಿಸೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಜೊತೆಗೆ ಯಾರು ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ, ಹೆಚ್ಚುವರಿ DCM ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, CM ಬದಲಾವಣೆಯ ಕೂಗನ್ನ ಎಬ್ಬಿಸ್ತಿದ್ದಾರೆ, ಅಂತವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತೀವಿ ಅನ್ನುವಂತ ನೇರವಾದ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಇದೆಲ್ಲವೂ ಕೂಡ ಒಂದು ಬದಿಗಾದ್ರೆ, ಇನ್ನೊಂದು ಕಡೆ ಎಷ್ಟೇ ಮೂಗುದಾರ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಹೇಳಿಕೆಗಳನ್ನ ಮಾತ್ರ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಶಿವಗಂಗಾ ಬಸವರಾಜ್ ಅವರು ನಿನ್ನೆಯೂ ಕೂಡ ಮತ್ತೆ ಪುನರುಚ್ಚಾರವನ್ನ ಮಾಡಿ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅತ್ತ ರಾಜಣ್ಣ ಕೂಡ ಕೊಡ್ತಾ ಇರುವಂತಹ ವಾರ್ನಿಂಗ್ಗಳಿಗೆ ಕ್ಯಾರೆ ಅಂತ ಇಲ್ಲ. ಇದೆಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿಗಳ ಜೊತೆ DK ಶಿವಕುಮಾರ್ ಅವರು ಸುಮಾರು ಅರ್ಧ ಗಂಟೆಗೂ ಕೂಡ ಹೆಚ್ಚು ಚರ್ಚೆಯನ್ನ ಮಾಡಿದ್ದಾರೆ. ಚನ್ನಪಟ್ಟಣದ ರಾಜಕೀಯ ಅಖಾಡವನ್ನು ಸಿದ್ಧಗೊಳಿಸುವಂತಹ ಕೆಲಸದ ನಡುವೆಯೂ ಕೂಡ ನೇರವಾಗಿ ಬೆಂಗಳೂರಿಗೆ ಬಂದಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಪದಾಧಿಕಾರಿಗಳ
ಮುಖ್ಯಮಂತ್ರಿಗಳ ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಮತ್ತು ಇನ್ನು ಸೆಷನ್ ಕೂಡ ಜುಲೈ 15ರಿಂದ ಪ್ರಾರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೊಂದಲಗಳನ್ನ ತಕ್ಷಣಕ್ಕೆ ಸರಿ ಮಾಡಬೇಕಂತ ಅಗತ್ಯತೆ ಕೂಡ ಇದೆ. ಮುಂದಿನ ವಾರದಲ್ಲಿ AICC ಸತ್ಯಶೋಧನಾ ಸಮಿತಿ ಕೂಡ ರಾಜ್ಯಕ್ಕೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇದೇ ರೀತಿಯ ಗೊಂದಲಗಳು ಮುಂದುವರೆದ್ರೆ ಹೈಕಮಾಂಡ್ಗೂ ಕೂಡ ಇದೇ ರೀತಿಯ ವರದಿ ಸಲ್ಲಿಕೆಯಾಗುತ್ತೆ. ಗೊಂದಲಗಳು ರಾಜ್ಯ ರಾಜಕಾರಣದಲ್ಲಿ ದೊಡ್ಡದಾಗಿ ಹೇಳ್ತಾ ಇದೆ ಅನ್ನುವಂಥ ಗೊಂದಲಗಳು ಹೈಕಮಾಂಡ್ಗೆ ಮತ್ತೆ ತಲುಪಿದ್ದೆ ಆದ್ರೆ ಅದು ಸಂಕಷ್ಟಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ತಡರಾತ್ರಿಯ ತನಕವೂ ಕೂಡ DK ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮೂಗುದಾರ ಹಾಕೋದು ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೇರವಾಗಿ AICC ಎಂಟರ್ ಆಗಿ ಎಲ್ಲರಿಗೂ ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾ, ಅಥವಾ DK ಶಿವಕುಮಾರ್ ಅವರ ಮಾತಿಗೆ ಕನಿಷ್ಠ ಪಕ್ಷ ಶಾಸಕರಾದ್ರೂ ಮನ್ನಣೆಯನ್ನ ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಂತೂ ನಿರಂತರವಾಗಿ ಕಾಡ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.